ಸೊ ನೀವು ಫ್ಯಾಕ್ಚುಯಲ್ ಪಾರ್ಟ್ ಇಂದ ಈ ಒಂದು ಪಾರ್ಟ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಇಫ್ ಯು ಸಿ ದಿಸ್ ಫ್ಯಾಕ್ಟ್ಸ್, ನಿಮಗೆ ವ್ಯಕ್ತಿಯ ಹೆಸರು, ಆಗ ಅವರು ಅಲಂಕರಿಸ್ತಕ್ಕಂಥ ಆ ಒಂದು ಹುದ್ದೆಯ ಹೆಸರು ಆಗಿರ್ಬೋದು, ಅಥವಾ ಅದಕ್ಕಿರ್ತಕ್ಕಂಥ ಒಂದು ಪ್ರಾಮುಖ್ಯತೆ, ಈ ಒಂದು ದೃಷ್ಟಿಯಿಂದ ನೋಡೋದಾದರೆ ಮೊದಲ ಬಾರಿಗೆ ಈ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಟೆಂಪ್ರವರಿ ಪ್ರೆಸಿಡೆಂಟ್ ಆಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಆಯ್ಕೆ ಆಗ್ತಾ ಹೋಗ್ತಾರೆ. ತದನಂತರದಲ್ಲಿ ಪ್ರೆಸಿಡೆಂಟ್, ಮೇಜರ್ ಪ್ರೆಸಿಡೆಂಟ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾ ಹೋಗ್ತಾರೆ. ಹಾಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂದರೆ ಪ್ರೆಸಿಡೆಂಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ವೈಸ್ ಪ್ರೆಸಿಡೆಂಟ್ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಈ ಒಂದು ಪರ್ಸ್ಪೆಕ್ಟಿವ್ ಇಂದ ಹರೇಂದ್ರ ಕುಮಾರ್ ಮುಖರ್ಜಿ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಾಗಿ ಲೀಗಲ್ ಅಡ್ವೈಸರ್ ಆಗಿ ಅಥವಾ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ BN ರಾವ್ ಅವರು ನೇಮಕವಾಗ್ತಾ ಹೋಗ್ತಾರೆ. ಸೊ ಇಯರ್ 3 ಹುದ್ದೆಗಳನ್ನ ನೆನಪಿಟ್ಕೊಳ್ಬೇಕಾಗುತ್ತೆ. ಟೆಂಪ್ರರಿ ಪ್ರೆಸಿಡೆಂಟ್ ಯಾರಾಗಿದ್ರು, ಸೊ ಚೇರ್ಮನ್ ಯಾರಾಗಿದ್ರು, ವಾಸ್ ದ ವೈಸ್ ಪ್ರೆಸಿಡೆಂಟ್ ಅಥವಾ ವೈಸ್ ಪ್ರೆಸಿಡೆಂಟ್ ಯಾರಾಗಿದ್ರು, ಪ್ರೆಸಿಡೆಂಟ್ ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ಯಾರಿದ್ರು. ಸೊ ಮತ್ತೆ ಟು ರಿಪೀಟ್ ಇಟ್ ಅಗೈನ್, Sachidanand Sinha was the temporary president of the Constituent Assembly, and as a president, Dr. Rajendra Prasad came, and as a vice president, Harendra Kumar Mukherjee came, and as a constitutional advisor, BN Rao was appointed as a constitutional advisor to this Constituent Assembly. So, continuing with the facts, see, there was something called as objective resolution. ತದನಂತರದಲ್ಲಿ ಈ ಒಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ನಾವು ಪ್ರಸ್ತಾವನೆ ಅಂತ ಕರಿತೀವಿ, ಅಥವಾ ಪ್ರಿಯಾಂಬಲ್ ಅಂತ ನಾವೇನು ಕರಿತೀವಿ. ಪ್ರಿಯಾಂಬಲ್ ಇಸ್ ಜಸ್ಟ್ ಲೈಕ್ ಎ ಇಂಡೆಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನೀವು ಇಡೀ ಸಂವಿಧಾನವನ್ನು ಒಂದು ಪುಸ್ತಕ ಅಂತ ಭಾವಿಸಿದ್ರೆ ಮೊದಲ ಪುಟ, ಆ ಮುನ್ನುಡಿಯನ್ನು ನಾವು ಪ್ರಸ್ತಾವನೆ ಅಂತ ಕರಿತೀವಿ, ಅಥವಾ ಇಂಗ್ಲೀಷಲ್ಲಿ ಪ್ರಿಯಾಂಬಲ್ ಅಂತ ಕರಿತೀವಿ. ಸೊ ದಿಸ್ ಪ್ರಿಯಾಂಬಲ್ ವಾಸ್ ಪುಟ್ ಫೋರ್ತ್ before the Constituent Assembly by our former Prime Minister or first Prime Minister of India, that is Jawaharlal Nehru in 1946. 1966 ಈ ಪ್ರಸ್ತಾವನೆಯನ್ನು ಇವರು ಮಂಡಿಸ್ತಾರೆ. ಸೊ ಒಂದು ನೆನಪಿಟ್ಕೊಳ್ಬೇಕಾಗಿರೋ ವಿಷಯ ಅಂತಂದರೆ, ಈ ಒಂದು ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಅಂತ ನಾವೇನು ಕರಿತೀವಿ, ಇಟ್ ವಾಸ್ ಪಾಸ್ಡ್ ಆಫ್ಟರ್ ದ ಕಾನ್ಸ್ಟಿಟ್ಯೂಷನ್ ವಾಸ್ ಪಾಸ್ಡ್. ಸೊ ಈ ಒಂದು ನಾವು ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ವೆನ್ ಇಟ್ ವಾಸ್ ಪಾಸ್ಡ್ ಇನ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಅದು ಮುಗಿದ ನಂತರ ಕೊನೆಯಲ್ಲಿ ಈ ಒಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ನ ಈ ಒಂದು ನೆಹರು ಅವರು ಮಂಡಿಸ್ತಾ ಹೋಗ್ತಾರೆ. ಈ ಆಬ್ಜೆಕ್ಟಿವ್ ರೆಸಲ್ಯೂಷನಲ್ಲಿ ಇಟ್ ಕಂಟೈನ್ಸ್ ದ ಮೈಂಡ್ ಸೆಟ್ ಆಫ್ ದ ಮೇಕರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನೀವು ಒಟ್ಟಾರೆ ಒಂದು ಸಂವಿಧಾನ ಚಿತ್ರಣವನ್ನು ಒಂದು ಪೇಜಿನಲ್ಲಿ ಪ್ರೆಸೆಂಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನೆಹರು ಅವರು ಮಾಡ್ತಾ ಹೋಗ್ತಾರೆ. ಇದನ್ನು ನಾವು ಕಾಣಬೇಕಾಗಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ಗಳಾಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಲೈಕ್ ಈಕ್ವಾಲಿಟಿ, ಲಿಬರ್ಟಿ, ಡೆಮೋಕ್ರಸಿ, ಸಾವರನಿಟಿ, ನೀವು ಭಾರತವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಆಯಾಮಗಳನ್ನ ನೀವು ಒಂದು ಏಕಕಾಲದಲ್ಲಿ ಒಂದು ಚಿತ್ರಣವನ್ನು ನೆಹರೂರವರು ನಮ್ಗೆ ರೂಪಿಸಿಕೊಡ್ತಾ ಹೋಗ್ತವೆ. ಈ ಒಂದು ಡಾಕ್ಯುಮೆಂಟ್ ನಾವು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಕರಿತೀವಿ. ಆ ನಂತರದಲ್ಲಿ ಪಾಸ್ ಆದ್ಮೇಲೆ ಇಟ್ ವಾಸ್ ಕಾಲ್ಡ್ ಅಸ್ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ದರ್ ಇಸ್ ಅ ಸಪರೇಟ್ ಚಾಪ್ಟರ್ ಕಾಲ್ಡ್ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಇಂಡಿಯನ್ ಪಾಲಿಟಿ, ವೇರ್ ಯು ಆರ್ ಗೋಯಿಂಗ್ ಟು ಲರ್ನ್ more facts about this part, where the institutional expression was given to the Indian Constitution. So then after this, the Indian Act of 1947. ಸೊ ಈ ಒಂದು ಕಾಯ್ದೆ 1947 ಏನು ಬಂತು, ಭಾರತದ ಈ ಬ್ರಿಟಿಷ್ ಸರ್ಕಾರ the act of British Parliament or the act of British government which was ruling India, the last act what we call as Indian Independence Act of 1947. Here ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಒಂದು ಸಾವರಿನ್ ಬಾಡಿ ಅಂತ ಅವ್ರಿಗೊಂದು ಅವಕಾಶ ಕೊಡ್ತಾರೆ. ಕಾನ್ಸ್ಟಿಟ್ಯೂಷನ್ನ ಬರೀಲಿಕ್ಕೆ ಅವ್ರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಫ್ರೀಡಮ್ ಆಗಿರ್ಬೋದು, ಅಥವಾ ಅವ್ರಿಗಿರ್ತಕ್ಕಂಥ ವಿಶ್ವಾಸವನ್ನು ಈ ಒಂದು ಆಕ್ಟಿವಿಟಿ ಕೊಡ್ತಾ ಹೋಗುತ್ತೆ. ಇವರಿಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಅಲ್ಲಿವರೆಗೂ ಬ್ರಿಟಿಷ್ ಸರ್ಕಾರ ಮಾಡಿರ್ತಕ್ಕಂಥ ಕಾಯ್ದೆಗಳಾಗಿರ್ಬೋದು, ಕಾನೂನುಗಳಾಗಿರ್ಬೋದು, ಅದನ್ನು ಮುಂದುವರಿಸ್ತಕ್ಕಂಥ ಆಪ್ಷನ್ನು, ಹಾಗೆ ಅದನ್ನು ರಿಪೀಲ್ ಮಾಡ್ತಕ್ಕಂಥ ಆಪ್ಷನ್ನ ಈ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ನೀಡಲಾಗುತ್ತೆ. ಸೊ ವೈಲ್ ನಾವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕೆಲಸ ಬರೀ ಕಾನ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ಅಂತ ಭಾವಿಸ್ತೀವಿ, ಬಟ್ ಅದಲ್ಲ. ಇಟ್ ಹ್ಯಾಸ್ ಗಾಟ್ 2 ಫಂಕ್ಷನ್. ಒನ್ ಈಸ್ ಇಟ್ ಹ್ಯಾಸ್ ಟು ಫಂಕ್ಷನ್ ಆಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. In a constituent assembly, their main function is to write the constitution for India, and at the same manner it acts as a legislative body. ಅಂತಾನೆ ಒಂದು ಕಾನ್ಸ್ಟಿಟ್ಯೂಷನ್ ಬರೀತಕ್ಕಂಥ ಕೆಲಸ, ಹಾಗೆ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಆರ್ಡಿನರಿ ಲಾಗಳನ್ನ ಮಾಡ್ತಕ್ಕಂಥ ಒಂದು ಫ್ರೀಡಮ್ನ ಈ ಒಂದು ಲಾಸ್ಟ್ ಆಕ್ಟ್ ಆಫ್ ಬ್ರಿಟಿಷ್ ಇಂಡಿಯಾ ಆರ್ ಬ್ರಿಟಿಷ್ ಗವರ್ಮೆಂಟ್ ಈ ಒಂದು ಆಕ್ಟ್ ಅಲ್ಲಿ ಸ್ಪೆಸಿಫೈ ಮಾಡ್ತಾ ಹೋಗುತ್ತೆ. Here you can say that the Constituent Assembly, which got the responsibility of making Constitution of India, became a sovereign body which was specified this act called as Indian Independence Act of 1947, and it also specifies some dual role to this Constituent Assembly by playing a major role as a constitutional maker, as well as to repeal the
ಪಾಸ್ ಲಾಸ್ ವಿಚ್ ವಾಸ್ ಮೇಡ್ ಬೈ ದ ಬ್ರಿಟಿಷ್ ಗವರ್ಮೆಂಟ್ ಆ್ಯಂಡ್ ಆಲ್ಸೋ ಆಸ್ ಎ ಲೆಜಿಸ್ಲೇಟಿವ್ ಬಾಡಿ. ಸೊ ಈ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಜೊತೆಗೆ ಸೇರಿಕೊಂಡಾಗ ಈ ಕಾನ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ಅಥವಾ ಬರೀಲಿಕ್ಕೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ರೆಸೊಲ್ಯೂಷನ್ಸ್ಗಳನ್ನ ಪಾಸ್ ಮಾಡ್ಕೊಳ್ಳಿಕ್ಕೆ ಸೇರಿಕೊಂಡಾಗ ಅದರ ಚೇರ್ಮನ್ ಆಗಿರ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ರು? ಆಸ್ ಐ ಸೆಡ್, ಇಟ್ ವಾಸ್ ಚೇರ್ಡ್ ಬೈ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಬಟ್ ವೆನ್ ಇಟ್ ಬಿಕೇಮ್ ಎ ಲೆಜಿಸ್ಲೇಟಿವ್ ಬಾಡಿ, ಲಾ ಮೇಕಿಂಗ್ ಪವರ್ಸ್ ಅಂತ ಬಂದಾಗ, ಒಂದು ಕಾನೂನುಗಳನ್ನ ಪ್ರಕ್ರಿಯೆಯನ್ನು ಮಾಡಬೇಕಾದ್ರೆ ಅದು ಇಟ್ ವಾಸ್ ಆಸ್ ಎ ಲೆಜಿಸ್ಲೇಟಿವ್ ಬಾಡಿ ಇಟ್ ವಾಸ್ ಚೇರ್ಡ್ ಬೈ G.V. ಮಾವಳಾಂಕರ್. ಸೊ ಮಾವಳಾಂಕರ್ ಅವರು ಈ ಒಂದು ಲೆಜಿಸ್ಲೇಟಿವ್ ಬಾಡಿಯ ಚೇರ್ಮನ್ ಆಗಿ, ಅಥವಾ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಈ ಒಂದು ಕಾನ್ಸ್ಟಿಟ್ಯೂಂಟ್ ಬಾಡಿಯ ಚೇರ್ಮನ್ ಆಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥವ್ರು. ಸೊ ಐ ಥಿಂಕ್ ದಿಸ್ ಟೂ ವಿಲ್ ಗೆಟ್ ಕನ್ಫ್ಯೂಸ್ಡ್. ಡೋಂಟ್ ಗೆಟ್ ಕನ್ಫ್ಯೂಸ್. ದೆರ್ ಇಸ್ ವೆರಿ ಕ್ಲಿಯರ್ ಕಟ್ ಡಿಫರೆನ್ಸ್ ಬಿಟ್ವೀನ್ ಕಾನ್ಸ್ಟಿಟ್ಯೂಂಟ್ ಬಾಡಿ ಅಂಡ್ ಲೆಜಿಸ್ಲೇಟಿವ್ ಬಾಡಿ. ಸೊ ಆಫ್ಟರ್ ದಿಸ್, ಈ ಒಂದು ಕಾನ್ಸ್ಟಿಟ್ಯೂಷನ್ನ ಪಾಸ್ ಮಾಡಿದ್ದಾದ್ಮೇಲೆ ದ ಡ್ರಾಫ್ಟಿಂಗ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಅಂದರೆ ಅದನ್ನು ಸಂಪೂರ್ಣವಾಗಿ ಬರ ರೂಪದಲ್ಲಿ ತರಲಿಕ್ಕೆ ಎ ಕಮಿಟಿ ವಾಸ್ ಅಪಾಯಿಂಟೆಡ್ ಅಂಡರ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆ್ಯಂಡ್ ದಟ್ ವಾಸ್ ಅಬ್ಸಲ್ಯೂಟ್ಲಿ ಕಾಲ್ಡ್ drafting committee. And obviously as we know and as all us know that the chairman of the drafting committee was a great leader of India, an undisputed leader of SC/STs, or an architect, a chief architect of Indian constitution, who is called as Dr. Ambedkar, a great personality who India has ever seen. So one of the great leader, I have to say it. So it was a most important committee. ಸೊ ಈ ಒಂದು ಕಮಿಟಿನಲ್ಲಿ ಈ ಬರಹ ರೂಪದಲ್ಲಿ ತರ್ತಕ್ಕಂಥ ಈ ಒಂದು ಕಮಿಟಿ ಏನು ಡಿಸ್ಕಷನ್ ಆಗಿರುತ್ತೆ, ರೆಸೊಲ್ಯೂಷನ್ಸ್ಗಳು ಪಾಸ್ ಆಗಿರುತ್ತೆ, ಈ ಒಂದು ಬರಹ ರೂಪದಲ್ಲಿ ಲಿಖಿತ ರೂಪದಲ್ಲಿ ತರಲಿಕ್ಕೆ ಅಂತ ಹೇಳಿ ಒಂದು ಕಮಿಟಿಯನ್ನು ಫ್ರೇಮ್ ಮಾಡ್ತಾರೆ, ಅದು ಡ್ರಾಫ್ಟಿಂಗ್ ಕಮಿಟಿ ಅಂತ. ಸೊ there were 7 people in this drafting committee who took the responsibility of drafting the constitution. Again the chairman, as I said, it was Dr. Ambedkar, ಹಾಗೆ ಗೋಪಾಲನ್ ಸ್ವಾಮಿ ಅಯ್ಯಂಗರ್, ಅಲ್ಲಡಿ ಕೃಷ್ಣಸ್ವಾಮಿ, D.K. Munishi, Syed Muhammad Sadullah, and Madhav Rao, and T.T. Krishnamachari. So here you can see all the members. Do try to remember the name, at least the members of this drafting committee, so that if question is asked, to make sure that if you are not remembering these facts, ಈ ಒಂದು ಎಲ್ಲ ಹೆಸರುಗಳನ್ನ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಬಟ್ ಹ್ಯಾವ್ ಎ ಲುಕ್ ಓವರ್ ದಿಸ್, ಅಟ್ ಲೀಸ್ಟ್ ಯು ವಿಲ್ ಟ್ರೈ ಟು ರಿಮೆಂಬರ್ ಇನ್ ದ ಎಕ್ಸಾಮಿನೇಷನ್ ಆಫ್ ದಿಸ್ ಮೆಂಬರ್ಸ್. ಸೊ ಕಂಟಿನ್ಯೂಯಿಂಗ್ ವಿತ್, ಸೊ ಎನಾಕ್ಟ್ಮೆಂಟ್ ಬರ ರೂಪದಲ್ಲಿ ತಂದ ಮೇಲೆ ಅದನ್ನು ಎನಾಕ್ಟ್ ಮಾಡಲಿಕ್ಕೆ ಅಥವಾ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಯಾವ ರೀತಿ ಡಿಸೈಡ್ ಮಾಡಿದ್ದೆ, ಆ್ಯಂಡ್ ವಾಟ್ ಡೇಟ್ಸ್ ವಿ ಪ್ರಿಫರ್ ಟು ಅಡಾಪ್ಟ್ ದಿಸ್ ಕಾನ್ಸ್ಟಿಟ್ಯೂಷನ್ ಆರ್ ಎನಾಕ್ಟ್ ದಿಸ್ ಕಾನ್ಸ್ಟಿಟ್ಯೂಷನ್. ಸೊ ದೇರ್ ಆರ್ 2 ಡಿಫರೆನ್ಸ್. ನಾನು ಪ್ರತಿ ಕ್ಲಾಸಲ್ಲೂ ಐ ವಾಸ್ ಟೆಲಿಂಗ್ ದೇರ್ ಆರ್ 2 ಡೇಟ್ಸ್, ಒಂದು ನವೆಂಬರ್ 26ನೇ ತಾರೀಕು ಹಾಗೂ ಜನವರಿ 26ನೇ ತಾರೀಕು. ನವೆಂಬರ್ 26ನೇ ತಾರೀಕು ವಿ ಕಾಲ್ ಇಟ್ ಆಸ್ ಎ ಕಾನ್ಸ್ಟಿಟ್ಯೂಷನಲ್ ಡೇ, ವೈಲ್ ಜನವರಿ 26 ವಿ ಕಾಲ್ ಇಟ್ ಆಸ್ ಎ ರಿಪಬ್ಲಿಕ್ ಡೇ. ಸೊ ಮೊದಲನೇ ಬಾರಿಗೆ ನವೆಂಬರ್ 4ರಂದು 1948ರಲ್ಲಿ ನವೆಂಬರ್ 4ರಂದು ಫಸ್ಟ್ ರೀಡಿಂಗ್ನ ಕೊಡಲಾಯಿತು. ಈ ಒಂದು ಡ್ರಾಫ್ಟಿಂಗ್ ಕಮಿಟಿ ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನ ಫಸ್ಟ್ ರೀಡಿಂಗ್ನ 1948ರಲ್ಲಿ ನವೆಂಬರ್ 4ರಂದು ಕೊಡಲಾಯಿತು. ಈ ಒಂದು ಫೈನಲ್ ಡ್ರಾಫ್ಟ್ನ ಅಂಬೇಡ್ಕರ್ ಮಂಡಿಸ್ತಾ ಹೋದ್ರು. ಸೊ ಆಫ್ಟರ್ ದಿ ಅಂಬೇಡ್ಕರ್ ಇವ್ರ ಮೋಷನ್ನ ಪಾಸ್ ಮಾಡಿದ್ರು, ಆಸ್ ದ ಕಾನ್ಸ್ಟಿಟ್ಯೂಷನ್ ಆಸ್ ಸೆಟಲ್ಡ್ ಬೈ ದ ಅಸೆಂಬ್ಲಿ ಬಿ ಪಾಸ್. ಸೊ ಈ ಬರೆದಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ನ ಮೊದಲನೇ ಬಾರಿಗೆ 1948 ನವೆಂಬರ್ 4ರಲ್ಲಿ ಅಂಬೇಡ್ಕರ್ ಈ ಒಂದು ಮೋಷನ್ ಮುಖಾಂತರ ಪಾಸ್ ಮಾಡ್ತಾ ಹೋಗ್ತಾರೆ. ಸೊ ಇದೇ ನವೆಂಬರ್ 26-49ರಂದು ಅದರ ಎಲ್ಲ ರೀಡಿಂಗು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಇಟ್ ವಾಸ್ ಡಿಕ್ಲೇರ್ಡ್ ಪಾಸ್. ಐ ಮೀನ್ ಇಲ್ಲಿ ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನು ಆ ಒಂದು ಸಿಗ್ನೇಚರ್ ಜೊತೆಗೆ, ಪ್ರೆಸಿಡೆಂಟ್ ಆಗೋ ಅಥವಾ ಮೆಂಬರ್ಸ್ ಸಿಗ್ನೇಚರ್ ಜೊತೆಗೆ ಕಂಪ್ಲೀಟ್ ಆಗಿ ಫಸ್ಟ್ ರೀಡಿಂಗ್ ನವೆಂಬರ್ 4ರಲ್ಲಿ ಕೊಟ್ಟಿದ್ವಿ, 48ರಲ್ಲಿ ಕೊಟ್ಟಿದ್ವಿ, ಬಟ್ ಇಟ್ ಎಂಡೆಡ್. ಸೊ 1 ವರ್ಷದ ನಂತರ ನವೆಂಬರ್ 4ರಿಂದ ನವೆಂಬರ್ 26-49ಕ್ಕೆ 1 ವರ್ಷದ ನಂತರ ಈ ಒಂದು ಪಾಸ್ ಆಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಏನಿದೆ ಅಥವಾ ಮೋಷನಲ್ ಇರ್ತಕ್ಕ ಕಾನ್ಸ್ಟಿಟ್ಯೂಷನ್ ಎಂಡ್ ಆಗುತ್ತೆ. ಇಟ್ ವಾಸ್ ಕನ್ಸಿಡರ್ಡ್ ಆಸ್ passed by the assembly, constituent assembly, by the signatures of members and the president. So on this day, November 26th and 1949, this day was called as Constitutional Day, because on this day the constitution was adopted. Pass agi ಅಂಬೇಡ್ಕರ್ ಪಾಸ್ ಮಾಡಿರ್ತಕ್ಕಂಥ ಮೋಷನ್ನು ಪಾಸ್ ಆಗಿ ಅಡಾಪ್ಟ್ ಮಾಡಿಕೊಂಡು ಎನಾಕ್ಟ್ ಮಾಡಿರ್ತಕ್ಕಂಥ ಒಂದು ದಿವಸನ ನಾವು ಕಾನ್ಸ್ಟಿಟ್ಯೂಷನಲ್ ಡೇ ಅಥವಾ ಸಂವಿಧಾನ ದಿವಸ್ ಅಂತ ನಾವು ಕರಿತಾ ಹೋಗ್ತೇವೆ. ಸೊ ಅದು ಕಮೆಂಟ್ಸ್ ಆಗಿ ಲೇಟರ್ ದ ಮೇಜರ್ ಎಕ್ಸಿಕ್ಯೂಷನ್ ಪಾರ್ಟಿಗೆ ಬಂದಿದ್ದು ಅನಂತರ it was on January 26, 1950, where it is called as Republic Day. And again the great who is called as chief architect of Indian Constitution. These are the different names where Ambedkar can be called for his great efforts to put forth this constitution in a drafting committee. So he was a chairman of drafting committee, and is also called as Bharat Samvidhana Pitamaha anta ನಾವು ಕರಿತಾ ಹೋಗ್ತೀವಿ. Because on the eve of this lecture, making of the Indian constitution, it is the due responsibility of ours
to remember the efforts put by this man, who was a audacious leader and who is also called as undisputed leader of the scheduled caste and scheduled tribes. So he made an immense effort to put forth the discrimination which was faced by the scheduled caste and scheduled tribe people, and he was of course a man behind who acted as a chief architect of Indian Constitution, where he call himself as a father of modern. He was also called as a modern Manu of India. So this is the Ambedkar's legacy, where we can see. And the enforcement, see, there is a difference between enactment and enforcement. ನೀವು ಅಡಾಪ್ಷನ್ ಅನಾಕ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ನವೆಂಬರ್ 26, 1949, ಬಟ್ ಇಫ್ ಯು ಸಿ ದ ಎನ್ಫೋರ್ಸ್ಮೆಂಟ್ ಮೀನ್ಸ್ ದ it is going to be practical. So major portion of the constitution came into force, athwa it came into existence, it came into the practicality on January 26, 1950, which is called as Republic Day. So ಜನವರಿ 26ರ ಒಂದು ದಿನವನ್ನು ನಾವು ಗಣರಾಜ್ಯೋತ್ಸವ ಅಂತ ನಾವು ಕರೀಲಿಕ್ಕೆ ಪ್ರಮುಖವಾದಕ್ಕಂಥ ಒಂದು ಕಾರಣ ಇದೆ. So in December 1929 of the Indian National Congress, ಲಾಹೋರ್ ಸೆಷನ್ ನಲ್ಲಿ ಈ ಒಂದು ದಿನವನ್ನ ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ನಾವು ಡಿಕ್ಲೇರ್ ಮಾಡಿದ್ವಿ. ಮೀನ್ ಇನ್ ದಿಸ್ ಡೇ ಡಿಸೆಂಬರ್ 1929 we asked complete freedom from British. It was decided by the Indian National Congress in the Lahore session, where we demanded Purna Swaraj. Purna means a complete independence from the British rule. We demanded it in 1929, January 26th. On the eve of this day, ಈ ಒಂದು ದಿನದ ನೆನಪಿಗಾಗಿ ಅಥವಾ ಈ ದಿನದ ರಿಮೆಂಬರೆನ್ಸ್ಗಾಗಿ we celebrated this day as called as Republic Day. So it was this day because of we Purna Swaraj of our imagination. ಈ ಒಂದು ಪರಿಕಲ್ಪನೆ ದಿನದ ಅಂಗವಾಗಿ we celebrate this day as Republic Day. And also to discuss about some of the criticisms of the Constituent Assembly. So ಈ Constituent Assembly ಕೂಡ criticisms ಇರುತ್ತಾ ಅಂತ ಕೇಳಿದ್ರೆ there are few of the criticisms where we can discuss few. So it was not a representative body, as I said. ನಾನು ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನ ಕಾಂಪೋಸಿಷನ್ ನೀವು ನೋಡ್ತಾ ಹೋದ್ರೆ ಅಥವಾ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಕೊಟ್ಟಿರ್ತಕ್ಕಂಥ ಸ್ಕೀಮ್ಸ್ಗಳ ಆಧಾರದ ಮೇಲೆ ಮಾತಾಡಿದ್ರೆ ಇಟ್ ವಾಸ್ ಪಾರ್ಟ್ಲಿ ಎಲೆಕ್ಟೆಡ್ ಬಾಡಿ ಆ್ಯಂಡ್ ಪಾರ್ಟ್ಲಿ ನಾಮಿನೇಟೆಡ್ ಬಾಡಿ. ಬಿಕಾಸ್ ಎಲೆಕ್ಟೆಡ್ ಬಾಡಿನ ನೀವು ಪ್ರಿನ್ಸ್ಲಿ ಎಷ್ಟೊಂದು ದೇಶದ ಭಾಗದಲ್ಲಿ ಇನ್ನೂ ರಾಜಪ್ರಭುತ್ವ ಇದ್ದೇ ಇತ್ತು. ಸೊ ಆ ಒಂದು ಭಾಗದ ಪ್ರತಿನಿಧಿಯಾಗಿ ಆ ರಾಜ ಅಥವಾ ಹೂ ಇಸ್ ದ ಹೆಡ್ ಆಫ್ ದಟ್ ಪರ್ಟಿಕ್ಯುಲರ್ ರೀಜನ್, ಈ ಆಕ್ಟೆಡ್ ಎಸ್ ಎ ನಾಮಿನೇಟೆಡ್ ಪರ್ಸನ್. For this sake, it was not a completely elected body, it was not a pure representative body, it was partly nominated and partly elective body. For this reason, this becomes the criticism of Indian Constitution. And it was not a sovereign body. Of course, it was not a sovereign body, and it was very time consuming. November 6ರಿಂದ November 26 ಒಂದು ವರ್ಷದ ಅವಧಿಗಳ ಕಾಲ ಈ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ದೀರ್ಘಕಾಲದಲ್ಲಿ ಕೆಲಸ ಮಾಡಿತು. ಸೊ ಪೀಪಲ್ ಕಾಲ್ ಇಟ್ ಆಸ್ ಎ ವೆರಿ ಟೈಮ್ ಕನ್ಸ್ಯೂಮಿಂಗ್ ಬಾಡಿ, and it was dominated by Congress. ಸೊ ಒಂದು ಪಕ್ಷದ ಒಂದು ಮಿಮಿತವಾಗಿರ್ತಕ್ಕಂಥ ಒಂದು ಅಸೆಂಬ್ಲಿ ಅಂತ ನಾವು ಕೂಡ ಪರಿಗಣಿಸ್ಬೋದು. ಬಿಕಾಸ್ ದ ಮೆಜಾರಿಟಿ ಆಫ್ ದ ಪರ್ಸನ್ಸ್ ಹೂ ರೆಪ್ರೆಸೆಂಟೇಟೆಡ್ ದಿಸ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾಸ್ ಬೈ ದ ಕಾಂಗ್ರೆಸ್ಮೆನ್. ಸೊ ದಿಸ್ ಬಿಕಮ್ಸ್ ಎ ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟೇಷನ್ ಆಲ್ಸೋ ಮೇಜರ್ಲಿ. ಆ್ಯಂಡ್ ಕಂಪೇರ್ಡ್ ಟು ದ ಪ್ರೊಫೆಷನ್ ವೈಸ್, ಮೆನಿ ಆಫ್ ದೆಮ್ ವರ್ ದ ಪೊಲಿಟಿಷಿಯನ್ಸ್ and the lawyers who participated in this representation of the Constituent Assembly. And obviously, even though there was a representation from all the communities, it was dominated by Hindus. So there are something called as religious centric ಅನ್ನೋದಿದೆ, ಅಥವಾ ನಾಮಿನೇಟೆಡ್ ಅಥವಾ ಪ್ಯೂರ್ ಫಾರ್ಮ್ ಆಫ್ ಡೆಮೋಕ್ರಸಿ ಅಬ್ಸೆನ್ಸ್ ಇದೆ, ಅಥವಾ ಕಂಪ್ಲೀಟ್ ಸಾವರನಿಟಿ ಬಾಡಿಗೆ ಇರಲಿಲ್ಲ, ಆ್ಯಂಡ್ ಹೆವಿ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ತಾರೆ. ಅಥವಾ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಐಡಿಯಾಲಜಿ ಇಟ್ಕೊಂಡಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಅಥವಾ ಪ್ರೊಫೆಷನ್ ವೈಸ್ ಇಟ್ ಓನ್ಲಿ ಫಿಲ್ಡ್ ವಿತ್ ಲಾಯರ್ಸ್ ಆ್ಯಂಡ್ ಪೊಲಿಟಿಷಿಯನ್ who had their gamble ಅಂತ ಹೇಳ್ತಾರೆ. So like this there are some even few criticisms of Constituent Assembly, but no doubt it is very proud that we fought for this Constituent Assembly and we framed it, and finally we gave this country the constitution. That is more important than this criticism. Criticisms are there everywhere. They are like always they are present in this world, everywhere, in every country the criticisms are there, but still we are very proud to have this Constituent Assembly who gave their immense efforts to put forth this constitution for us. And this ideology what we have has everlasting impact on Indian democracy, because still we are able to make our country a largest democracy
because of that visionaries present on that day who gave this constitution, having a very far-sighted vision. So saying all this, I think you are very clear with this very small chapter. ಇದು ಚಿಕ್ಕ ಚಾಪ್ಟರ್, ಸುಮಾರು ಫ್ಯಾಕ್ಟ್ಸ್ ಗಳಲ್ಲಿ ಇಂಪಾರ್ಟೆಂಟ್ ಆಗ್ತಾ ಬರ್ತದೆ. ಬಟ್ this chapter is not about that analysis, but it contains few facts. But this chapter from the exam perspective very contains less weightage, but it is a sole responsibility to make this chapter as a teaser for our Indian constitution. So hoping you have understood. Thank you.